ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ. ಸೊ ಇವತ್ತು ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಇದ್ಕೊಂಡು ಹಾಸನಾಂಬ ದೇವ್ರ ದರ್ಶನ ಮಾಡ್ದೆಲ್ಲ ಇರೋಕ್ಕಾಗುತ್ತೆ. ಆ್ಯಕ್ಚುಲಿ ದೇವಸ್ಥಾನ ಓಪನ್ ಆಗಿ 3 ದಿನ ಆಗಿತ್ತು. ನಾವು 3ನೇ ದಿನ ಹೋಗ್ತಾ ಇರೋದು. ಫಸ್ಟ್ ಡೇ ಜನಕ್ಕೆ ಇರಲ್ವಲ್ಲ, 2ನೇ ದಿನದಿಂದ ಸ್ಟಾರ್ಟ್ ಅಲ್ವಾ. ಸೊ ಹಂಗೆ ಲೆಕ್ಕ ಹಾಕಿದ್ರೆ 2ನೇ ದಿನಕ್ಕೆ ನಾವು ಹೋದ್ವಿ. ಸೊ ಇದು ಬಂದು ಎಂಟ್ರೆನ್ಸು, ಅಂದರೆ ಎಷ್ಟು 4 ಕಡೆ ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ. ಸೊ ನಾವು ಇಲ್ಲೇ ಪಾರ್ಕಿಂಗಿಗೆ ಹತ್ರ ಅಂದ್ಬಿಟ್ಟು ಈ ಕಡೆಯಿಂದನೇ ಹೋದ್ವಿ. ಬೆಳಗ್ಗೆನೇ ದರ್ಶನಕ್ಕೆ ಹೋದ್ವಿ. ಯಾಕಂದರೆ ಜನ ಇರಲ್ಲ, ಬಂದಿರಲ್ಲ ಬೇಗ, ಅಷ್ಟೊಂದು ಬೇಗನೆ ಯಾರು ಅಂತ ಅಂದ್ಕೊಂಡು ಹೋದ್ವಿ. ಆದರೆ ಎಷ್ಟೊಂದು ಜನ ಅಷ್ಟು ಬೇಗನೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಹೋದಾಗ ಏನಷ್ಟು ಜನ ಇರಲಿಲ್ಲ, ಬೆಳಗ್ಗೆನೇ ಜಾಸ್ತಿ ಕ್ಯೂ ಇತ್ತಂತೆ ಜನರಲಲ್ಲಿ. ಸೊ ನಾವು ಹೋದಾಗ ಅಷ್ಟೊಂದು ಕ್ಯೂ ಏನಿರಲಿಲ್ಲ, ಜನನೂ ಇನ್ನು ಜಾಸ್ತಿ ಇರಲಿಲ್ಲ. ದೇವ್ರ ದರ್ಶನ ಚೆನ್ನಾಗಿ ಆಯಿತು. ಆ್ಯಕ್ಚುಲಿ 1000 ಟಿಕೆಟ್ ಸಪ್ರೇಟು, 300 ರೂಪಾಯಿ ಟಿಕೆಟ್ ಸಪ್ರೇಟು, ಇನ್ನು ಜನರಲ್ಗೆ ಸಪ್ರೇಟು. ಸೊ ಈ ಥರ ನಾವು ಟಿಕೆಟ್ ತೊಗೊಂಡೇ ಹೋದ್ವಿ. ಯಾವ ಇನ್ಫ್ಲುಯೆನ್ಸ್ ಏನೂ ನಡೆಯಲ್ಲ. ಸೊ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಟಿಕೆಟ್ ತೊಗೊಂಡೇ ದರ್ಶನಕ್ಕೆ ಹೋಗಿದ್ದು, ದೇವ್ರ ದರ್ಶನಕ್ಕೆ. ಆಮೇಲೆ ದೇವ್ರ ದರ್ಶನ ಚೆನ್ನಾಗಾಯಿತು. ನಾವು 2 ಸಲ ದೇವ್ರ ದರ್ಶನ ಮಾಡ್ಕೊಂಡ್ವಿ ಹೋಗಿ. ಅಂದರೆ ಎಷ್ಟೊಂದು ಕಾಯ್ಕೊಂಡು ದರ್ಶನ ಮಾಡಿರ್ತಾರೆ ಪಾಪ, ಅಲ್ಲಿ ಬೇಗ ಬೇಗ ತಳ್ಳಿಬಿಡ್ತಿದ್ರು ದರ್ಶನ ಮಾಡೋಕ್ಕಾಗ್ದಂಗೆ. ಸೊ ಆದರೂ ನಮಗೆ ಹೆಂಗೋ 2 ಸಲ ಹೋಗಿ ನಾವು ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ದೇವ್ರ ದರ್ಶನ. ಒಳಗಡೆ ಎಲ್ಲ ನಾನು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ಮಂಗಳಾರತಿ ಎಲ್ಲ ಕೊಡ್ತಿದ್ರು ಅಲ್ಲೇ. ಸೊ ಮಂಗಳಾರತಿ ತೊಗೊಂಡು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಏನು ಮೊದಲು ಒಳಗಡೆ ಎಲ್ಲ ಹೋಗ್ತಾಯಿದ್ವಿ, ಈಗ ಆಚೆ ಡೋರಲ್ಲೇ ದೇವ್ರು ನೋಡ್ಕೊಂಡು ನಾವು ಹೋಗಬೇಕು, ಆ ಥರ ಮಾಡಿದ್ದಾರೆ. ಆಮೇಲೆ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಫ್ಲವರ್ ಡೆಕೋರೇಷನ್ನು. ಬಟ್ ಎಲ್ಲೂ ಅಷ್ಟು ಬಿಡ್ತಾಯಿಲ್ಲ, ಯಾಕಂದರೆ ಜನ ಜಾಸ್ತಿ ಇರ್ತಾರಲ್ಲ. ಸೊ ಫೋಟೋ ತೊಗೊಳಕ್ಕೆ ಬಿಟ್ಟರೆ ಅಲ್ಲೇ ಎಷ್ಟೊಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕ್ಯೂ ಜಾಸ್ತಿ ಜನ ಅಲ್ಲೇ ಇದ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲೂ ಫೋಟೋ ತೊಗೊಳ್ಳೋ ಆಪ್ಷನ್ನೇ ಇಲ್ಲ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಫೋಟೋನೇ ಇಲ್ಲ ಅಂದ್ಕೊಳ್ಳಿ. ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ನೈಟ್ ಹೋಗ್ಬೇಕಂತ ಆಸೆ ಇತ್ತು, ಯಾಕಂದರೆ ಲೈಟಿಂಗ್ಸ್ ಎಲ್ಲ ದೇವಸ್ಥಾನದಲ್ಲಿ ಹಾಕಿರ್ತಾರೆ, ಮತ್ತು ಆ ಫ್ಲವರ್ ಡೆಕೋರೇಷನ್ಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಒಟ್ಟಿನಲ್ಲಿ. ಆಮೇಲೆ ದರ್ಶನ ಎಲ್ಲ ಆದಮೇಲೆ ನಾವು ಟಿಕೆಟ್ ತೊಗೊಂಡು ಹೋಗಿದ್ವಲ್ಲ, ಸೊ ಹಾಗೆ ಟಿಕೆಟ್ ತೊಗೊಂಡಿರೋದ್ರಿಂದ ಲಾಡೂ ಕೊಟ್ಟರು. ಸೊ ನಾವು ಲಾಡು ಎಲ್ಲ ಇರಿಸ್ಕೊಂಡು ಆಚೆ ಕಡೆ ಬಂದ್ವಿ. ಆಮೇಲೆ ಚೆನ್ನಾಗಿ ಮಾಡಿದರು ಈ ಸಲ, ಒಂಥರ ಡಿಫ್ರೆಂಟಾಗಿ. ಇದು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದಾಗ ಇಲ್ಲಿ ದೇವ್ರದ್ದು ಸೀರೆ ಎಲ್ಲ ಮಾರ್ತಾಯಿದ್ರು. ಸೊ ಹಾಗೆ ಈ ಸಲ ಫಸ್ಟ್ ಟೈಮು ಪ್ರಸಾದ ಬಂದವರಿಗೆಲ್ಲ ಅಂದ್ಬಿಟ್ಟು, ಯಾವಾಗಲೂ ಪ್ರಸಾದ ಕೊಡ್ತಾರೆ, ಬಟ್ ಈ ಸಲ ಸಪ್ರೇಟಾಗಿ ಪ್ರಸಾದ ಕೊಡೋದಕ್ಕೆ ಅಂತಲೇ ಒಂಥರ ದೊಡ್ಡ ಮಂಟಪ ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅದು. ಅಂದರೆ ಇಲ್ಲಿ ನಾವು ಎಷ್ಟು ಪ್ರಸಾದ ಬೇಕೋ ಎಷ್ಟಾದರೂ ಇಸ್ಕೋಬೋದು. ಜೊನ್ನೆಲಿ ಕೊಡ್ತಾರೆ. ಆದರೆ ಟಿಕೆಟ್ ಥರ, ಅಂದರೆ ಲೈಕ್ ಚೀಟಿ ಇಲ್ಲಿ ನೋಡ್ಬೋದು, ಈ ಥರ ಚೀಟಿ. ನಾವು 1 ತೊಗೊಂಡೋದ್ರೆ 1 ಕೊಡ್ತಾರೆ, 2 ಇಸ್ಕೊಂಡ್ರೆ 2 ಕೊಡ್ತಾರೆ. ಸೊ ಆ ಥರ ವೆರೈಟಿ ಇತ್ತು. ಪುಳಿಯೋಗರೆ, ಪೊಂಗಲ್, ಆಮೇಲೆ ಪಲಾವು, ಈ ಥರ ಎಷ್ಟೊಂದು ವೆರೈಟಿ ಇತ್ತು. ನಾವು ಪುಳಿಯೋಗರೆ ಇಸ್ಕೊಂಡ್ವಿ. ತುಂಬ ಜನ ಇದ್ದರು. ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ಅಲ್ಲಿ ಎಷ್ಟೊಂದು ಯಾವಾಗಲೂ ಪ್ರಸಾದ ಕೊಡ್ತಾರಲ್ಲ, ಈ ಸಲ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿತ್ತು. ಆಮೇಲೆ ಸ್ಪೂನ್ ಕೂಡ ಇಟ್ಟಿದ್ರು. ಇವಾಗ ತಿನ್ನೋಕ್ಕಾಗಲ್ಲ, ಕೈ ವಾಶ್ ಮಾಡಿರಲ್ಲ ಅಂತೆಲ್ಲ ಇತ್ತು, ಟೆನ್ಷನ್ ಇರುತ್ತಲ್ಲ. ಸೊ ಸ್ಪೂನು ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿದರು. ಸೊ ಅಲ್ಲೇ ಪ್ರಸಾದ ತಿಂದ್ಕೊಂಡು ನಾವು ವಾಪಸ್ ಬಂದ್ವಿ. ನೀವೆಲ್ಲ ಹಾಸನಾಂಬ ದರ್ಶನಕ್ಕೆ ಬಂದಿದ್ರಾ? ಹೇಗಿತ್ತು ನಿಮ್ಮ ದರ್ಶನ? ನಾನು 2nd ಡೇನೇ ಹೋಗಿದ್ದು. ಆಮೇಲೆ ಆಚೆ ಕಡೆ ಹೆಂಗಿದ್ರು ಜಾತ್ರೆ ಅಲ್ವಾ, ಜಾತ್ರೆ ಅಂದಮೇಲೆ ಈ ಥರದ ಐಟಮ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನಮಗೇನು ಬೇಕಾ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಸೊ ಏನು ನಮಗೆ ಆಲ್ಮೋಸ್ಟ್ 1.5 ಅವರ್ ಅಷ್ಟರಲ್ಲಿ ದರ್ಶನ ಆಯಿತು. ಅಂದರೆ ದೇವ್ರ ದರ್ಶನ ಬೇಗನೆ ಆಯಿತು. ಅಂದರೆ ಆಚೆ ಕಡೆ ಬರೋದು ನಾವು ಲೇಟ್ ಮಾಡ್ಕೊಂಡ್ವಿ. ಅಲ್ಲಿ ಪ್ರಸಾದ ಇಸ್ಕೊಂಡು ಎಲ್ಲ ಇಲ್ಲೆಲ್ಲ ನೋಡಿಕೊಂಡು ಜಾತ್ರೆ ಎಲ್ಲ ಬರೋವರೆಗೆ ಲೇಟ್ ಮಾಡಿದ್ವಿ ಅಷ್ಟೇ. ಆಮೇಲೆ 1000 ರೂಪಾಯಿವರೆಗೂ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಆಗುತ್ತೆ. ಆಮೇಲೆ 300 ರೂಪಾಯಿಗೆ 2 ಅವರ್ಸ್ ಅಂತೆ. ಸೊ ಜನರಲ್ ಅವರಿಗೆ ನೋಡ್ಬೇಕು, ನಂಗೆ ಗೊತ್ತಿಲ್ಲ ಅಷ್ಟಾಗಿ. ಸೊ 3ಕ್ಕೂ ಕ್ಯೂನ ಸಪ್ರೇಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ದರ್ಶನ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಇರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ.